ಕೇವಲ ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ಮೂಲಕ ಇದುವರೆಗೂ ಸುಮಾರು 1.5 ವರ್ಷಗಳಿಂದ ಬಿತ್ತರಿಸಲ್ಪಡುತ್ತಾ ಬಂದ ಈ ನ್ಯಾಯಾಂಗೀಯ ಹೋರಾಟಕ್ಕೆ ಸ್ವತಃ ಆರೋಪಿ ರಾಹುಲ್ ಗಾಂಧಿಯವರೇ ರಾಷ್ಟ್ರಮಟ್ಟದ ಪ್ರಚಾರವನ್ನು ಕೊಟ್ಟುಬಿಟ್ಟಿದ್ದಾರೆ. ಇದುವರೆಗೂ ಬುದ್ಧಿಪೂರ್ವಕವಾಗಿ ನಿರ್ಲಕ್ಷಿಸ್ತಾ ಬಂದಿದ್ದ ರಾಹುಲ್ ಗಾಂಧಿ ಮೊನ್ನೆ 7ನೇ ತಾರೀಕು ಆಗಸ್ಟು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. 2 ರೀತಿಯ ಅರ್ಜಿ ಸಲ್ಲಿಸಿದ್ದಾರೆ. ಒಂದು ಇಂಟ್ರಿಮ್ ಅಪ್ಲಿಕೇಶನ್, ಮತ್ತೊಂದು ರಿಟ್ ಪಿಟಿಷನ್. ಅವರ ಕೋರಿಕೆ ಇಷ್ಟೇ: ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಬೆಂಚ್ನ ವಿಭಾಗೀಯ ಪೀಠದ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ರಾಜೇಶ್ ಸಿಂಗ್ ಚೌಹಾಣ್ ಮತ್ತು ಬ್ರಿಜ್ರಾಜ್ ಸಿಂಗ್ಗಿಂತ ಮುಂಚೆ ಜಸ್ಟಿಸ್ ರಫೀಕ್ ಅಹಮದ್ ಅವರು ಅದೇ ಥರದ ಆದೇಶವನ್ನು ಕೊಟ್ಟಿದ್ದರು. ಅದಾದ ನಂತರ ಜಸ್ಟಿಸ್ ಬ್ರಿಜ್ರಾಜ್ ಸಿಂಗ್ ಮತ್ತು ರಾಜೇಶ್ ಸಿಂಗ್ ಚೌಹಾಣ್ ಅವರು ನೀಡಿದ ಆದೇಶವನ್ನು ಪ್ರಶ್ನಿಸಿಬಿಟ್ಟು, ಅವರು ನಡೆಸಿದ ವಿಚಾರಣಾ ವಿಧಾನವನ್ನು ಪ್ರಶ್ನಿಸಿಬಿಟ್ಟು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ರಾಹುಲ್ ಗಾಂಧಿ. ಕ್ರಿಮಿನಲ್ ಮಿಸ್ಲೇನಿಯಸ್ ರಿಟ್ ಪಿಟಿಷನ್ ನಂಬರ್ 4180/2026 ಇದು ಲಕ್ನೋ ಬೆಂಚ್ನಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಮೂಡಿಸಿತ್ತು. ಇದರ ಅರ್ಜಿದಾರ ಇನ್ನಾರೂ ಅಲ್ಲ, ಶಿಶಿರ್ ವಿಘ್ನೇಶ್, ಬೆಂಗಳೂರಿನ ಭಾರತೀಯ ಜನತಾ ಪಕ್ಷದ ಒಬ್ಬ ಅನಾಮಿಕ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ. ಅವರಾಗಲೇ ಒಂದು ಸಾರಿ ನಮ್ಮ ಹೊಸದಿಗಂತ ಸುದ್ದಿವಾಹಿನಿಯಲ್ಲಿ ಒಂದು ಸಂದರ್ಶನವನ್ನೇ ಕೊಟ್ಟಿದ್ದರು. ತಮ್ಮ ನ್ಯಾಯಾಂಗೀಯ ಹೋರಾಟದ ವಿವಿಧ ಮಜಲುಗಳನ್ನು ತಮ್ಮದೇ ಆದ ರೀತಿಯಲ್ಲಿ ವರ್ಣಿಸಿದ್ದು ಉಂಟು. ಇವತ್ತು ಇಡೀ ರಾಷ್ಟ್ರಾದ್ಯಂತ ದಿನಪತ್ರಿಕೆಗಳಲ್ಲೂ ಮತ್ತು ಸುದ್ದಿವಾಹಿನಿಗಳಲ್ಲೂ ಪ್ರಸಾರವಾಗ್ತಾ ಇರೋ ಈ ವಿದ್ಯಮಾನ ಬಹುಶಃ ಭಾರತದ ರಾಜಕೀಯ ವಾತಾವರಣವನ್ನೇ ಬದಲಿಸಬಲ್ಲಷ್ಟು ಮಹತ್ವದ್ದಾಗಿದೆ. ಅದರಲ್ಲೂ ಅಖಿಲ ಭಾರತ ಕಾಂಗ್ರೆಸ್ಸಿನ ಭವಿಷ್ಯವನ್ನೇ ಬದಲಿಸುವ ದೊಡ್ಡ ದೈತ್ಯ ಶಕ್ತಿಯನ್ನು ಪಡ್ಕೊಂಡಿದೆ ಈ ಪ್ರಕರಣ. ಅದರಿಂದಾಗಿಯೇ ರಾಹುಲ್ ಗಾಂಧಿ ಇದ್ದಕ್ಕಿದ್ದದ್ದು ಎಚ್ಚೆತ್ಕೊಂಡು ಆಗಸ್ಟ್ 7ನೇ ತಾರೀಕಿಗೆ ಅರ್ಜಿ ಸಲ್ಲಿಸಿದರು. 12ನೇ ತಾರೀಕಿಗೆ ಅದಕ್ಕೊಂದು ಕ್ರಮಾಂಕವನ್ನು ಕೊಟ್ಟರು. ಅದಾದ ನಂತರ ಅದರ ವಿಚಾರಣೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಜೋಯ್ ಮಲ್ಯ ಬಗ್ಚಿ ಮತ್ತು ಜಸ್ಟಿಸ್ ವಿ ಮೋಹನ 3 ನ್ಯಾಯಮೂರ್ತಿಗಳ ಪೀಠದ ಎದುರಿಗೆ ಬರುವ ಸೋಮವಾರ 17ನೇ ತಾರೀಕು ಆಗಸ್ಟು ವಿಚಾರಣೆಗೆ ಬರ್ತಾ ಇದೆ. ಇದುವರೆಗೂ ಶಿಶಿರ್ ವಿಘ್ನೇಶ್ ವರ್ಸಸ್ ರಾಹುಲ್ ಗಾಂಧಿ ಅಂತ ಇರ್ತಾ ಇತ್ತು ಪ್ರತಿಯೊಂದು ಅರ್ಜಿಯ ಶೀರ್ಷಿಕೆ. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಆಗಿರುವ 2 ಅರ್ಜಿಗಳು, ಎರಡರಲ್ಲೂ ಕೂಡ ರಾಹುಲ್ ಗಾಂಧಿ ವರ್ಸಸ್ ಶಿಶಿರ್ ವಿಘ್ನೇಶ್. ರಾಹುಲ್ ಗಾಂಧಿ ಅಂತ ಅತ್ಯಂತ ವರ್ಚಸ್ವಿ ರಾಜಕಾರಣಿ ಎದುರಿಗೆ ಶಿಶಿರ್ ವಿಘ್ನೇಶ್ ಒಬ್ಬ ಸಾಮಾನ್ಯ ನಾಗರಿಕ. ಭಾರತದ ನ್ಯಾಯಾಂಗೀಯ ವ್ಯವಸ್ಥೆಯ ಶಕ್ತಿ, ಸಾಮರ್ಥ್ಯ ಮತ್ತು ಪ್ರಭಾವ ಎಷ್ಟು ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಯಾಕಶ್ಚಿತ್ ಒಬ್ಬ ಶಿಶಿರ್ ವಿಘ್ನೇಶ್ ವಿರುದ್ಧ ರಾಹುಲ್ ಗಾಂಧಿಯವರು ನೇರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿಬಿಟ್ಟಿದ್ದಾರೆ. ಈ ಹೋರಾಟ ಶುರುವಾಗಿದ್ದು 2024ರಲ್ಲೇ. ಮೊದಲು ಶಿಶಿರ್ ವಿಘ್ನೇಶ್ ಪ್ರಶ್ನೆ ಮಾಡಿದ್ದು ರಾಹುಲ್ ಗಾಂಧಿಯವರ ದ್ವಿಪೌರತ್ವ ಪ್ರಕರಣವನ್ನು. ಅವರು ಭಾರತದ ಪ್ರಜೆ ಅಷ್ಟೇ ಅಲ್ಲ, ಬ್ರಿಟಿಷ್ ಪಾಸ್ಪೋರ್ಟನ್ನು ಹೊಂದ್ಕೊಂಡ್ಬಿಟ್ಟು ಇಂಗ್ಲೆಂಡ್ನಲ್ಲೇ ತಮ್ಮ ಉನ್ನತ ವ್ಯಾಸಂಗವನ್ನು ಮಾಡಿದರು. ಅದಾದ ನಂತರ ಅಲ್ಲೊಂದು ಬಿಸ್ನೆಸ್ ಕಂಪ್ನಿಯನ್ನು ಸ್ಥಾಪನೆ ಮಾಡಿದರು. ಆ ಕಂಪ್ನಿಯ ರಿಟರ್ನ್ಸ್ ಫೈಲ್ ಮಾಡಿದಾಗಲೆಲ್ಲ ರಾಹುಲ್ ವಿನ್ಸಿ ಅಂತ ತಮ್ಮ ಹೆಸರನ್ನು ಅಲ್ಲಿ ನಮೂದಿಸ್ತಾ ಇದ್ದರು. ಜೊತೆಗೆ ರಾಷ್ಟ್ರೀಯತೆ ಅಂತ ಬಂದಾಗ, ನ್ಯಾಷನಾಲಿಟಿ ಅಂತ ಕೇಳಿದಾಗ ಬ್ರಿಟಿಷ್ ಅಂತ ಹೇಳ್ತಾ ಬರ್ತಾಯಿದ್ರು. ಅದಷ್ಟೇ ಅಲ್ಲ, ತೀರ ಇತ್ತೀಚಿನವರೆಗೂ ಕೂಡ 2024ರಲ್ಲಿ ಲೋಕಸಭಾ ಚುನಾವಣೆ ನಂತರ ಕೂಡ ಅಲ್ಲಿನ ಹ್ಯಾಂಪ್ಶೈರ್ ಅನ್ನೋ ಒಂದು ಮುನ್ಸಿಪಾಲ್ಟಿ ಎಲೆಕ್ಷನ್ನಲ್ಲಿ ಇವರು ಮತದಾನ ಕೂಡ ಮಾಡಿದರು ಅಂತ ಅದನ್ನಿಟ್ಕೊಂಡ್ಬಿಟ್ಟು ನ್ಯಾಯಾಂಗೀಯ ಹೋರಾಟವನ್ನು ನಡೆಸಿದರು ಶಿಶಿರ್ ವಿಘ್ನೇಶ್. ಅದು ಮೊದಲು ರಾಯಬರೇಲಿಯ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂತು. ಆದರೆ ಅದರ ಎದುರಿಗೇ ಅದು ರಾಯಬರೇಲಿ ಈ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಗೆ ಆರಿಸಿ ಕಳಿಸಿದ ಕ್ಷೇತ್ರ. ಅದು ನೆಹರು ಕುಟುಂಬದ ಮೊದಲಿಂದನೂ ಅದು ಒಂದು ತವರು, ಅವರ ರಾಜಕೀಯ ಹೋರಾಟದ ತವರು ನೆಲವಾಗಿಬಿಟ್ಟಿದೆ ರಾಯಬರೇಲಿ. ಅಲ್ಲಿ ರಾಯಬರೇಲಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಾಗಲೆಲ್ಲ ಒಂದು 100 ಜನ ಕಾಂಗ್ರೆಸ್ ಕಾರ್ಯಕರ್ತರೇ ವಕೀಲರ ವೇಷ ಹಾಕ್ಕೊಂಬಂದ್ಬಿಟ್ಟು ದಾಂಧಲೆ ಮಾಡ್ತಾಯಿದ್ರು, ನ್ಯಾಯಾಧೀಶರಿಗೆ ಬೆದರಿಕೆ ಹಾಕಿಬಿಟ್ರು. ಈ ಸನ್ನಿವೇಶದಲ್ಲಿ ಅರ್ಜಿದಾರ ಶಿಶಿರ್ ವಿಘ್ನೇಶ್ ವಿಶೇಷ ರಕ್ಷಣೆಯನ್ನು ಕೋರಿದರು. ಅಷ್ಟೇ ಅಲ್ಲ, ಆ ಪ್ರಕರಣವನ್ನು ರಾಯಬರೇಲಿಯಿಂದ ಲಕ್ನೋನ MP MLA ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ಕೋರ್ಕೊಂಡಿದ್ರು. ಅದನ್ನು ಮನ್ನಿಸಿದ ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ನ್ಯಾಯಪೀಠ ಅದನ್ನು ಲಕ್ನೋ MLA MP ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿತ್ತು. ಅಲ್ಲಿನ ಸೆಷನ್ಸ್ ಜಡ್ಜ್ ಅಲೋಕ್ ವರ್ಮಾ ಶಿಶಿರ್ ವಿಘ್ನೇಶ್ ಸಲ್ಲಿಸಿದ ಎಲ್ಲ ದಾಖಲೆಗಳು, ಅದಷ್ಟೇ ಅಲ್ಲ
ಅವರ ಕೋರಿಕೆಯಂತೆ ಕೇಂದ್ರ ಗೃಹ ಇಲಾಖೆಯ ವಿದೇಶಿ ಪೌರತ್ವ ವಿಭಾಗ ಮತ್ತು ಪಾಸ್ಪೋರ್ಟ್ ವಿಭಾಗದಿಂದ ತರಿಸಿಕೊಳ್ಳಲಾದ ಅತ್ಯಂತ ಗೋಪ್ಯ ಮಾಹಿತಿಯನ್ನು ಅವಲೋಕನೆ ಮಾಡಿಬಿಟ್ಟು ಅವರು ಮೊದಲು ರಹಸ್ಯ ವಿಚಾರಣೆಯನ್ನು ನಡೆಸಿದರು. ಸುಮಾರು 7 ದಿನಗಳ ವಿಚಾರಣೆಯ ನಂತರ ಕಡೆಗೂ ಅವರು ತೀರ್ಪು ಕೊಟ್ಟಿದ್ದು ಅಂದರೆ ಜನವರಿ 28ಕ್ಕೆ ಎಕ್ದಮ್ ತಮ್ಮ ತೀರ್ಪು ಕೊಟ್ಟಾಗ, ಇಲ್ಲ, ಈ ಪೌರತ್ವವನ್ನು ನಿರ್ಧರಿಸೋ ಅಧಿಕಾರ ಈ ಕೋರ್ಟಿನ ವ್ಯಾಪ್ತಿಗೆ ಬರಲ್ಲ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ಬಿಟ್ಟು ಅವರ ಅರ್ಜಿಯನ್ನು ತಿರಸ್ಕರಿಸ್ಬಿಟ್ರು. ಅಷ್ಟಕ್ಕೆ ಸುಮ್ಮನೆ ಬಿಡದ ಶಿಶಿರ್ ವಿಘ್ನೇಶ್ ನೇರವಾಗಿ ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ನಲ್ಲಿ ಜಸ್ಟಿಸ್ ರಾಜೇಶ್ ಸಿಂಗ್ ಚವಾಣ್ ಮತ್ತು ರಫೀಕ್ ಅಹ್ಮದ್ ಅವರ ಪೀಠದ ಎದುರು ಮೇ 12ಕ್ಕೆ ಮೊದಲು ವಿಚಾರಣೆಗೆ ಬಂತು. ಅವರು ಮೇ 20ಕ್ಕೆ ಅದನ್ನು ಮರುನಿಗದಿ ಮಾಡಿದರು. ಅಷ್ಟರೊಳಗಾಗಿ ಮತ್ತೊಂದು ಅರ್ಜಿಯನ್ನು ಕೂಡ ಸಲ್ಲಿಸಿದರು. ಒಂದು ಕಡೆ ಈ ದ್ವಿಪೌರತ್ವದ ಒಂದು ರಿಟ್ ಅರ್ಜಿಯ ವಿಚಾರಣೆ ನಡೀತಾ ಇದ್ದಾಗ, ಮತ್ತೊಂದು ಕಡೆ ಕ್ರಿಮಿನಲ್ ಮಿಸ್ಲೇನಿಯಸ್ ರಿಟ್ ಪಿಟಿಷನ್ ನಂಬರ್ 4180/2026 ಅಕ್ರಮ ಆಸ್ತಿ ಗಳಿಕೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸ್. ಈ ರಾಹುಲ್ ಗಾಂಧಿ ಮತ್ತು ಅವರ ಪರಿವಾರದ ಹೆಚ್ಚುವರಿ ಆಸ್ತಿಗಳಿಗೆ ಸಂಬಂಧಪಟ್ಟ ಈ ರಿಟ್ ಅರ್ಜಿ ವಿಭಾಗೀಯ ಪೀಠದ ಎದುರು ಬಂತು. ಅಲ್ಲಿ ಮೊದಲಿದ್ದವರು ಜಸ್ಟಿಸ್ ರಾಜೇಶ್ ಸಿಂಗ್ ಚವಾಣ್ ಮತ್ತು ಜಸ್ಟಿಸ್ ರಫೀಕ್ ಅಹ್ಮದ್. ಅವರು ಮೇ 12ಕ್ಕೆ ಈ ಪ್ರಕರಣವನ್ನು ಗಮನಿಸಿಬಿಟ್ಟು ಅದನ್ನು ಮೇ 20ನೇ ತಾರೀಕಿಗೆ ದಿನಾಂಕವನ್ನು ನಿಗದಿ ಮಾಡಿದರು. ಆ ಪ್ರಕರಣದಲ್ಲಿ ಎಲ್ಲೂ ರಾಹುಲ್ ಗಾಂಧಿಯವರ ಹೆಸರೇ ಇರಲಿಲ್ಲ. ಅರ್ಜಿದಾರ ಶಿಶಿರ್ ವಿಘ್ನೇಶ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಭಾರತ ಸರ್ಕಾರದ ವಿರುದ್ಧವೇ ಇವರು ಪ್ರತಿವಾದಿಗಳು ಅಂತ ನಮೂದಿಸಿದರು. ಭಾರತ ಸರ್ಕಾರದ 10 ವಿವಿಧ ಇಲಾಖೆಗಳು, ಆರ್ಥಿಕ ಚಟುವಟಿಕೆಗಳು ಮತ್ತು ಆರ್ಥಿಕ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 10 ಇಲಾಖೆಗಳನ್ನೇ ಪ್ರತಿವಾದಿಗಳನ್ನಾಗಿ ನಮೂದಿಸಿಬಿಟ್ಟು ಶಿಶಿರ್ ವಿಘ್ನೇಶ್ ವರ್ಸಸ್ ಡೈರೆಕ್ಟರ್ CBI ಆ್ಯಂಡ್ ಅದರ್ಸ್ ಅನ್ನೋ ಪ್ರಕರಣ. ಈ ಪ್ರಕರಣವನ್ನು ಕೈಗೆತ್ತಿಕೊಂಡ ವಿಭಾಗೀಯ ಪೀಠ ಆ ಎಲ್ಲ ಇಲಾಖೆಗಳು ಕೂಡ 2 ತಿಂಗಳ ಕಾಲಾವಧಿ ಕೊಡ್ತು. 8 ವಾರಗಳ ಕಾಲಾವಕಾಶ ಕೊಟ್ಬಿಟ್ಟು ಜುಲೈ 20ಕ್ಕೆ ಇವರು ಮಾಡಿರೋ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ತನಿಖೆ ನಡೆಸಿ ನೀವು ಕೌಂಟರ್ ಅಫಿಡವಿಟ್ ಸಲ್ಲಿಸಿ, ವರದಿ ಸಲ್ಲಿಸಿ ಅಂತ ಆದೇಶ ಕೊಟ್ಟಿದ್ದರು. ಅದರಂತೆ ಜುಲೈ 20ಕ್ಕೆ ಮತ್ತೆ ಮರು ವಿಚಾರಣೆಗೆ ಬಂದಾಗ ಇತರ ಎಲ್ಲ ಇಲಾಖೆಗಳು ಕೂಡ ತಮ್ಮ ಪ್ರಾಥಮಿಕ ವರದಿಗಳನ್ನು ಸಲ್ಲಿಸಿದರೆ, ಅತ್ಯಂತ ಪ್ರಮುಖ ತನಿಖಾ ಸಂಸ್ಥೆ ಆಗಿರೋ ಭಾರತ ಸರ್ಕಾರದ CBI ಮಾತ್ರ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಏನೂ ಇರಲಿಲ್ಲ. ಇದರಿಂದ ವಿಚಲಿತರಾದ ನ್ಯಾಯಮೂರ್ತಿಗಳು ಒಂಥರ ಛೀಮಾರಿ ಹಾಕಿದ್ರು. ಅವತ್ತು ಇದೇನಿದು CBI ಕೌಂಟರ್ ಅಫಿಡವಿಟ್ನಲ್ಲಿ ನೀವು ನಡೆಸಿರೋ ತನಿಖೆಯ ಪ್ರಗತಿನೇ ಗೊತ್ತಾಗ್ತಾ ಇಲ್ಲ, ನೀವೇನಿದು ಗಂಭೀರವಾಗಿ ಪರಿಗಣಿಸ್ತಾ ಕಾಣಿಸ್ತಾ ಇಲ್ಲ, ನಿಮಗೆ ಮತ್ತೆ 4 ವಾರಗಳ ಕಾಲಾವಕಾಶ ಕೊಡ್ತೇನೆ, ನೀವು ಸರಿಯಾಗಿ ಇದರ ಪ್ರಾಥಮಿಕ ತನಿಖೆ ನಡೆಸಿಬಿಟ್ಟು ಬರುವ ಆಗಸ್ಟ್ 20ಕ್ಕೆ ನಿಮ್ಮ ವರದಿಯನ್ನು ಸಲ್ಲಿಸಬೇಕು ಅಂತ ಆದೇಶ ಕೊಟ್ಟರು. ಇದಾದ ನಂತರ ಕಳೆದ ಸೋಮವಾರದಿಂದ ಅಂದರೆ 10ನೇ ತಾರೀಕಿನಿಂದ ಆಗಸ್ಟ್ 10ನೇ ತಾರೀಕಿನಿಂದ 3 ದಿನಗಳ ಕಾಲ CBIನ ಹಿರಿಯ ಅಧಿಕಾರಿಗಳು, ಸುಮಾರು 16 ಮಂದಿ ಅಧಿಕಾರಿಗಳು ಈ ಶಿಶಿರ್ ವಿಘ್ನೇಶ್, ಅರ್ಜಿದಾರ ಶಿಶಿರ್ ವಿಘ್ನೇಶ್ ಮಂಡಿಸಿದ ಮಾಹಿತಿ, ಅವರು ಅಲ್ಲಿ ಸಾದರಪಡಿಸಿದ ಎಲ್ಲ ಪುರಾವೆಗಳು, ಅದರಲ್ಲಿ ಸುಮಾರು 11,000 ಪುಟಗಳ ದೂರಿನಲ್ಲಿ ಪ್ರಮುಖ ಅಂಶಗಳೇನಿದ್ವು ಅವೆಲ್ಲ ಅವರ ಎದುರಿಗೆ ಮಂಡಿಸಿ ತಮ್ಮ ಹೇಳಿಕೆಯನ್ನು ದಾಖಲಿಸಿದರು. ಅದರ ವಿಡಿಯೋ ಚಿತ್ರೀಕರಣ ಕೂಡ ಮಾಡಿದರು. ಇದೆಲ್ಲ ಗೊತ್ತಾಗ್ತಿದ್ದ ಹಾಗೇ ರಾಹುಲ್ ಗಾಂಧಿಯವರು ಎಕ್ದಮ್ ಎಚ್ಚೆತ್ಕೊಂಡಿದ್ದಾರೆ. ಅಲ್ಲಿವರೆಗೂ ಕೂಡ ವಕಾಲತ್ ಕೂಡ ಹಾಕ್ತಾ ಇರಲಿಲ್ಲ. ಆ ಡ್ಯುವೆಲ್ ಸಿಟಿಸನ್ಶಿಪ್ ಕೇಸ್ ನಡೆದಾಗಲೂ ಅಷ್ಟೇ ಅವ್ರ ಪರವಾಗಿ ಯಾವ ವಕೀಲರು ಹಾಜರಾಗ್ತಾ ಇರಲಿಲ್ಲ, ಅವರು ವಕಾಲತ್ತು ಹಾಕಿರಲಿಲ್ಲ. ಹಾಗೆಯೇ ಸುಪ್ರೀಂ ಕೋರ್ಟ್ನ ಕೆಲವು ಖ್ಯಾತ ನ್ಯಾಯವಾದಿಗಳ ಜೂನಿಯರ್ ಅಡ್ವೊಕೇಟ್ಗಳು ಒಂದು 10-20 ಜನರ ತಂಡ ಬಂದಲ್ಲಿ ಕೂತ್ಕೊಂಡ್ಬಿಟ್ಟು ಕಲಾಪ ಏನು ನಡೀತಿದೆ ಅಂತ ನೋಟ್ ಮಾಡಿಕೊಡ್ತಿದ್ರು ಅಷ್ಟೇ. ಇದೀಗ ರಾಹುಲ್ ಗಾಂಧಿಯವರು ಪ್ರಸನ್ನ ಅನ್ನೋ ಅಡ್ವೊಕೇಟ್ ಆನ್ ರೆಕಾರ್ಡ್ ಮೂಲಕ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ. ಅದರಲ್ಲಿ ಅವರಿಗೆ ಒಂದು ಮಧ್ಯಂತರ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ನಾನು ತಡವಾಗಿ ಈ ರಿಟ್ ಸಲ್ಲಿಸಿರೋದಕ್ಕೆ ಅದರ ವಿಳಂಬ ಆಗಿಬಿಟ್ಟಿದೆ, ಸಾಕು, ನಾನು ಮೊದಲೇ ಇದನ್ನು ಪ್ರಶ್ನಿಸಿ ನಾನು ಕೋರ್ಟಿಗೆ ಬರಬೇಕಾಗಿತ್ತು, ಈ ವಿಳಂಬವನ್ನು ಮನ್ನಿಸಿ ಹೊಸ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠದ ಆ ವಿಚಾರಣೆಯನ್ನು ದಿಲ್ಲಿ ಹೈಕೋರ್ಟ್ಗೆ ಅಥವಾ ಇತರ ಯಾವುದೇ ರಾಜ್ಯದ ಹೈಕೋರ್ಟ್ಗೆ ನೀವು ವರ್ಗಾಯಿಸಿಬಿಡಿ, ಯಾಕಂದರೆ ಅಲ್ಲಿ ನನಗೆ ನ್ಯಾಯ ಸಲ್ಲಿಕೆ ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ನಡೆದಿರೋ ಇನ್ ಕ್ಯಾಮ್ರಾ ಹಿಯರಿಂಗ್ ಮತ್ತು ಸೀಲ್ಡ್ ಕವರ್ ಎವಿಡೆನ್ಸ್, ಅಂದರೆ ಅಲ್ಲಿ ಗೋಪ್ಯ ರಹಸ್ಯ ವಿಚಾರಣೆ ನಡೆದಿದೆ. ನ್ಯಾಯಮೂರ್ತಿಗಳ ಚೇಂಬರ್ನಲ್ಲೇ ರಹಸ್ಯ ವಿಚಾರಣೆ ನಡೀತು ಮತ್ತು ಸೀಲ್ ಮಾಡಿದ ಕವರ್ಗಳಲ್ಲಿ ದಾಖಲೆಗಳನ್ನು ಅಲ್ಲಿ ಸಾದರಪಡಿಸಿದರು. ಇದರಿಂದಾಗಿ
ಸಹಜ ನ್ಯಾಯದಾನ ಪ್ರಕ್ರಿಯೆಗೆ ಅನ್ಯಾಯವಾಗೋಗ್ಬಿಡುತ್ತೆ, ಇದಕ್ಕೆ ಅಪಚಾರವಾಗೋಗ್ಬಿಡುತ್ತೆ. ಆಮೇಲೆ ಈ ಕೋರ್ಟ್ ಕೂಡ ನನಗೊಂದು ಸಮನ್ಸ್ ಕೂಡ ಕಳಿಸ್ಲಿಲ್ಲ. ಇದರಿಂದ ದೊಡ್ಡ ಲೋಪವಾಗಿಬಿಟ್ಟಿದೆ. ಸಂವಿಧಾನದ ಮೂಲ ಆದೇಶಗಳನ್ನು ಸುಪ್ರೀಂ ಕೋರ್ಟಿನ ಆಶಯಗಳಿಗೆ ತದ್ವಿರುದ್ಧವಾಗಿಬಿಟ್ಟು ಈ ಹೈಕೋರ್ಟ್ ವಿಭಾಗೀಯ ಪೀಠ ಅತಿರಿಕ್ತವಾಗಿ ವರ್ತಿಸಿದೆ. ಅದರಿಂದ ನನಗೆ ಅವಕಾಶ ಕೊಡಿ ಅಂತ ಇವರು ಕೇಳಿದ್ದಾರೆ. ಆದ್ದರಿಂದ ಇದುವರೆಗೂ ಎಸ್ ಶಿಶಿರ್ ವಿಘ್ನೇಶ್ ವರ್ಸಸ್ ರಾಹುಲ್ ಗಾಂಧಿ ಅಂತ ಇರ್ತಾ ಇದ್ದ ಶೀರ್ಷಿಕೆ ಇದೀಗ ರಾಹುಲ್ ಗಾಂಧಿ ವರ್ಸಸ್ ಶಿಶಿರ್ ವಿಘ್ನೇಶ್ ಅನ್ನೋ ಶೀರ್ಷಿಕೆ ಅಡಿ ವಿಚಾರಣೆಗೆ ಬಂದಿದೆ. ನೋಡಿ, ರಾಹುಲ್ ಗಾಂಧಿ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಇಡೀ ಮಳೆಗಾಲದ ಸಂಸತ್ ಅಧಿವೇಶನವನ್ನು ಸದನದ ಪ್ರತಿಪಕ್ಷದ ನಾಯಕನಾಗಿಬಿಟ್ಟು ಹೇಗೆ ಸಭಾಭಂಗ ಮಾಡಿಬಿಟ್ರು. ಅದಕ್ಕೋಸ್ಕರ ಅವರು ಬಳಸ್ಕೊಂಡಿದ್ದು ಜುಲೈ 20ರಂದು ಜೆನ್ಜಿ ಹೋರಾಟದ ಮೇಲೆ ನಡೆದ ಪೊಲೀಸ್ ಗೋಲಿಬಾರು ಇತ್ಯಾದಿ ಆ ಪ್ರಕರಣವನ್ನೇ ಬಳಸ್ಕೊಂಡ್ಬಿಟ್ಟು ತಾನೇ ಜಂಜೀಗಳ ಪ್ರತಿನಿಧಿ ಅನ್ನೋಂಗೆ ತಾನೊಬ್ಬ ಯುವನಾಯಕ ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ. ಅವರು ಪ್ರಧಾನಮಂತ್ರಿ ಅವ್ರನ್ನ ಇಡಿಯಟ್ ಅಂತ ಕರೆದ್ರು, ಅಮಿತ್ ಶಾ ಅವ್ರನ್ನ ಇನ್ಕಾಂಪಿಟೆಂಟ್ ಅಂತ ಕರೆದ್ರು, ಪ್ರಹ್ಲಾದ್ ಜೋಶಿ ಅವ್ರನ್ನ ಫಿಲ್ದಿ ಅಂತ ಕರೆದ್ರು. ನಿನ್ನೆ ಅವರ ಪಕ್ಷದ ಮತ್ತೊಬ್ಬ ನಾಯಕ ವಕ್ತಾರ, ಅದು ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಆಯ್ಕೆ ಆಗಿ ಹೋಗಿರೋ ಪವನ್ ಖೇರಾ ಒಂದು ಕೋತಿಯ ಗೊಂಬೆ ಹಿಡ್ಕೊಂಡ್ಬಿಟ್ಟು ಪ್ರಧಾನಮಂತ್ರಿ ಅವ್ರನ್ನ 56 ಇಂಚ್ ಕಾ ಛೋಟಾ ಬಂದರ್ ಜಲ್ದಿ ಸದನ್ಕೆ ಅಂದರ್ ಅಂದ್ಬಿಟ್ಟು ಅಣಕ ಕೂಡ ಮಾಡಿದರು, ಅಪಹಾಸ್ಯ ಮಾಡಿದರು. ಅದೇ ನಿನ್ನೆ ಸಂಜೆನೆ ಕಾಂಗ್ರೆಸ್ ರಚನಾತ್ಮಕ ಸಮಾವೇಶ ಅನ್ನೋ ವೇದಿಕೆ ಮೇಲೆ ಇದೇ ರಾಹುಲ್ ಗಾಂಧಿ ಮತ್ತು ಸಂದೀಪ್ ದೀಕ್ಷಿತ್ ಇನ್ಯಾರೂ ಅಲ್ಲ, ದಿಲ್ಲಿ 15 ವರ್ಷಗಳ ಕಾಲ ದಿಲ್ಲಿಯ ಮುಖ್ಯಮಂತ್ರಿಯಾಗಿ ಅತ್ಯಂತ ಘನತೆ ಗೌರವದಿಂದ ಆಳ್ವಿಕೆ ನಡೆಸಿದ ಶ್ರೀಮತಿ ದಿವಂಗತ ಶೀಲಾ ದೀಕ್ಷಿತ್ ಅವರ ಪುತ್ರ, ಅವರಿಬ್ಬರೂ ಸೇರಿ ಇಟಲಿಯ ಪ್ರಧಾನಮಂತ್ರಿ ಮೆಲೋನಿ ಮತ್ತು ನರೇಂದ್ರ ಮೋದಿ ಅವ್ರ ನಡುವೆ ನಡೆದ ಒಂದು ಸ್ವಾರಸ್ಯಕರ ಭೇಟಿಯ ಬಗ್ಗೆ ಅಪಹಾಸ್ಯ ಮಾಡಿಬಿಟ್ರು. ಆ ಮಹಿಳೆಯ ಒಂದು ವಿದೇಶಿ ರಾಷ್ಟ್ರದ ಮುಖ್ಯಸ್ಥರ ಬಗ್ಗೆ, ಮಹಿಳಾ ಪ್ರಧಾನಮಂತ್ರಿ ಬಗ್ಗೆ ಅಪಚಾರ ಆಗುವಂಥ ರೀತಿಯಲ್ಲಿ ವರ್ತಿಸಿದ್ರು, ಒಂದು ನಾಟಕವನ್ನೇ ನಡೆಸ್ಬಿಟ್ರು. ಇಷ್ಟೆಲ್ಲ ಮಾಡ್ತಾಯಿದ್ದ ರಾಹುಲ್ ಗಾಂಧಿಗೆ ಈಗ ಭಯ ಹುಟ್ಕೊಂಡಿದೆ, ಈಗ ನಡುಕ ಹುಟ್ಕೊಂಡಿದೆ. ಯಾರನ್ನ ಹೇಗೆ ಬೇಕಾದರೂ ಬೈಯುವಂಥ ಅಧಿಕಾರ ತಮಗಿದೆ. ತಾವೇನಿದ್ರು ಕೂಡ ರಾಜಪರಿವಾರದವರು. ಈ ರಾಷ್ಟ್ರದ ಸ್ವತಂತ್ರ ಭಾರತದ ಅನಭಿಷಿಕ್ತ ದೊರೆಗಳು ಅನ್ನೋ ಒಂದು ಭ್ರಮೆಯಲ್ಲಿರೋ ರಾಹುಲ್ ಗಾಂಧಿಗೆ ಈಗ ಎಚ್ಚರವಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವರ ಅಕ್ರಮ ಆಸ್ತಿಗಳಿಗೆ ಸಂಬಂಧಪಟ್ಟ ವಿಚಾರಣೆ ಯಾವ ಥರ ನಡೀತೆ ನೋಡಬೇಕು. ಅವ್ರ ಪರವಾಗೇನೋ ಸುಪ್ರೀಂ ಕೋರ್ಟ್ನ ಅತ್ಯಂತ ದುಬಾರಿ ಬೆಲೆಯ ನ್ಯಾಯವಾದಿಗಳೆಲ್ಲ ಅವ್ರ ಪರವಾಗಿ ನಿಲ್ತಾರೆ. ಖಂಡಿತವಾಗಿ ಕೂಡ ಅವ್ರ ಪಕ್ಷದ ಸದಸ್ಯರುಗಳೇ ಆಗಿಬಿಟ್ಟಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಇತ್ಯಾದಿಗಳೆಲ್ಲ ಬರ್ತಾರೆ. ಈ ಶಿಶಿರ್ ವಿಘ್ನೇಶ್ ಯಾರೂ ಇಲ್ಲ, ಪಾರ್ಟಿ ಇನ್ ಪರ್ಸನ್. ಅವರು ಇದುವರೆಗೂ ಯಾವುದೇ ಹಂತದ ನ್ಯಾಯಾಲಯದಲ್ಲೂ ಕೂಡ ಮತ್ತೊಬ್ಬ ವಕೀಲರನ್ನ ಎಂಗೇಜ್ ಮಾಡಿಲ್ಲ. ಸ್ವತಃ ಪಾರ್ಟಿ ಇನ್ ಪರ್ಸನ್ ಅಂತ ವಾದಿಸ್ತಾ ಬಂದಿದ್ದಾರೆ. ನೋಡೋಣ, ಇದು ಜನಸಾಮಾನ್ಯರ ವಿರುದ್ಧ ಒಬ್ಬ ಗಣ್ಯಾತಿಗಣ್ಯ ವ್ಯಕ್ತಿ, ಅದು ಇವತ್ತು ಭಾರತದಲ್ಲಿ ಬೆಂಕಿ ಉಂಡೆ ಅಂತ ಕಿಡಿಕಾರ್ತಾ ಬರ್ತಾ ಇರೋ ವ್ಯಕ್ತಿ ರಾಹುಲ್ ಗಾಂಧಿ ನ್ಯಾಯ ಹೋರಾಟ ಏನಾಗುತ್ತೆ ನೋಡೋಣ. ಇದು ರಕ್ಷಣಾತ್ಮಕವಾದ ಹೋರಾಟ. ಶಿಶಿರ್ ವಿಘ್ನೇಶ್ದು 11,000 ಪುಟಗಳ ಅತ್ಯಂತ ಗುರುತರವಾದ ಆರೋಪಗಳನ್ನು ಒಳಗೊಂಡ ಒಂದು ಪ್ರಕರಣ. ಯಾಕೆ ರಹಸ್ಯ ವಿಚಾರಣೆ ಮಾಡಬೇಕು ಆಯಿತು ಅಂತಾರೆ. ರಾಯಬರೇಲಿಯಲ್ಲಿ ಮುಕ್ತ ವಿಚಾರಣೆ ನಡೆದಾಗ ದಾಂಧಲೆ ಮಾಡ್ತಾಯಿದ್ರು ಕಾಂಗ್ರೆಸ್ಗರೆಲ್ಲ ಬಂದ್ಬಿಟ್ಟು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಅವೆಲ್ಲ ಕ್ಲಾಸಿಫೈಡ್ ಫೈಲ್ಸಲ್ಲಿದ್ವು, ವರ್ಗೀಕೃತ ಕಡತಗಳಲ್ಲಿದ್ದರಿಂದ ರಹಸ್ಯ ವಿಚಾರಣೆ ನಡೆಸಲೇಬೇಕಾಗಿ ಬಂತು. ಅದನ್ನು ಕೂಡ ವ್ಯಂಗ್ಯವಾಡಿದ್ದಾರೆ ತಮ್ಮ ಪಿಟಿಷನ್ನಲ್ಲಿ. ಇದೇನಿದು ಇನ್ ಕ್ಯಾಮ್ರಾ ಹಿಯರಿಂಗ್ ಆ್ಯಂಡ್ ಸೀಲ್ಡ್ ಕವರ್ ಇನ್ವೆಸ್ಟಿಗೇಷನ್ ಅಂತಂದ್ಬಿಟ್ಟು ವ್ಯಂಗ್ಯ ಆಡಿದ್ದಾರೆ ರಾಹುಲ್ ಗಾಂಧಿ. ನೋಡೋಣ ಎಲ್ಲಿವರೆಗೂ ರಾಹುಲ್ ಗಾಂಧಿಯ ವ್ಯಂಗ್ಯ, ವಿಡಂಬನೆ, ಬೈಗಳು ಇತ್ಯಾದಿಗಳೆಲ್ಲ ಚಾಲ್ತಿಯಲ್ಲಿರುತ್ತವೆ ಅಂತ ಕಾದು ನೋಡೋಣ. ಇದೊಂದು ರಾಷ್ಟ್ರೀಯ ಮಹತ್ವದ ಪ್ರಕರಣ. ಸ್ವತಃ ರಾಹುಲ್ ಗಾಂಧಿಯವರೇ ನಮ್ಮ ಬೆಂಗಳೂರಿನ ಶಿಶಿರ್ ವಿಘ್ನೇಶ್ಗೆ ರಾಷ್ಟ್ರ ಮಟ್ಟದ ಪ್ರಚಾರವನ್ನು ಕೊಟ್ಬಿಟ್ರಲ್ಲ, ಅಷ್ಟರ ಮಟ್ಟಿಗೆ ಅವರು ಅಭಿನಂದನಾರ್ಹರು. ನಮಸ್ಕಾರ.